ಸೊ ಪಂಚನಾಮೆ ಮಾಡೋದ್ರಲ್ಲೂ ಕೂಡ ವಿಳಂಬ ಮಾಡಿದ್ದಾರೆ, ತಡವಾಗಿದೆ. 3 ಸೆಕೆಂಡ್ನ ವಿಡಿಯೋದಲ್ಲೂ ಕೂಡ ಅವರೆಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಈ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಬಟ್ ನನಗಿರುವಂಥ ಇದರಲ್ಲಿ ಕುತೂಹಲ ಏನು ಅಂತಂದರೆ, ರಾಜ್ಯ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ದರ್ಶನ್ ಅವರು ಪಾತ್ರ ಏನಿದೆ, ಅವರ ಪರವಾಗಿ ಹೇಗೆ ಯಾವ ರೀತಿಯಾಗಿ ಅಲ್ಲಿ ಸಾಕ್ಷ್ಯಗಳಿದ್ದಾವೆ, ಇವೆಲ್ಲವೂ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಈಗ ಪವಿತ್ರ ಗೌಡ ಯಾರು, ದರ್ಶನ್ ಪತ್ನಿಯ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಪತ್ನಿ ಅಲ್ಲ, ಮಿಸ್ ಅಂತ ಹೇಳ್ತಾರೆ ಸರ್ಕಾರಿ ವಕೀಲರು. ಸೊ ಮೆಸೇಜ್ ಕಳಿಸಿದ್ದು ದರ್ಶನ್ ಪತ್ನಿಗ ನ್ಯಾಯಮೂರ್ತಿಗಳು ಕೇಳೋದು. ಪವಿತ್ರ ಗೌಡ ಯಾರು, ದರ್ಶನ್ ಪತ್ನಿನ? ನ್ಯಾಯಮೂರ್ತಿಗಳು ಇದು ಸಹಜವಾಗಿ ಬರಬೇಕಾಗಿರುವಂಥ ಪ್ರಶ್ನೆ ಬಂದಿದೆ. ಈಗ ಪತ್ನಿ ಅಲ್ಲ, ಮಿಸ್ ಅಂತ ಅಷ್ಟೇ ಸರ್ಕಾರಿ ವಕೀಲರು ಹೇಳಿದ್ದಾರೆ. ಮೆಸೇಜ್ ಕಳಿಸಿದ್ದು ದರ್ಶನ್ ಪತ್ನಿಗ, ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಸೊ ವಾದ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳಬೇಕಾಗತ್ತೆ. ಆ ಡೀಟೇಲ್ ಆಗಿ ಹೇಳುವಂಥ ಕೆಲಸವನ್ನು ಈಗ ಸರ್ಕಾರಿ ವಕೀಲರು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ಸಿಂಘ್ವಿ ಅವರು ಕೂಡ ಅಲ್ಲಿ ಒಂದಿಷ್ಟು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರ ಕಕ್ಷಿದಾರನ ಹೇಗೆ ರಕ್ಷಣೆ ಮಾಡಬೇಕು ಆ ಕೆಲಸವನ್ನು ವಕೀಲರು ಮಾಡ್ತಾರೆ. ಈಗ ರಾಜ್ಯ ಸರ್ಕಾರ ಹೋಗಿರೋದೇನು, ಪೊಲೀಸರು ರಾಜ್ಯದಲ್ಲಿ ಪತ್ನಿ ಎಲ್ಲ ಮಿಸ್ಟ್ರೆಸ್ ಅಂತ ಸರ್ಕಾರಿ ವಕೀಲರು ಹೇಳ್ತಾ ಇರೋದು. ಎಸ್, ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ರಾಜ್ಯದಲ್ಲಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಈಗ ಅವರು 3 ಸೆಕೆಂಡ್ನ ವಿಡಿಯೋಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನುಳಿದಂತಹ ಎವಿಡೆನ್ಸ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಂದ ಹೋದಂಥ CCTV ಫುಟೇಜ್ಗಳಿದೆ, ಒಳಗಡೆಗೆ ಹೋಗಿರುವಂಥ CCTV ಫುಟೇಜ್ಗಳಿದೆ, ಎವಿಡೆನ್ಸ್ಗಳು ಇದೆ ಅಂತ ಪೊಲೀಸರು ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ವಾದದಲ್ಲಿ ವಿಚಾರಗಳು ಪ್ರಸ್ತಾಪವಾಗ್ತಾ ಇಲ್ವಾ, ಅಲ್ಲಿ ಏನು ಉಲ್ಲೇಖ ಆಗ್ತಾ ಇಲ್ವಾ? ಅರುಣ, ಎಲ್ಲಾ ರೀತಿಯ ಮಾಹಿತಿಗಳನ್ನು ಕೂಡ ಸುಪ್ರೀಂ ಕೋರ್ಟ್ ನ ವಾದ ಪ್ರತಿವಾದದ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸ್ಟೋನಿ ಬ್ರೂಕ್ಗೆ ಪವನ್ ಅಂದ್ರೆ ಅಲ್ಲಿ ಪುಟ್ಟಸ್ವಾಮಿ ಏನಿದ್ದ ಆತ ಬಂದಂತ ಸಂದರ್ಭದಲ್ಲಿ ಆಗಿದಂತ ಬೆಳವಣಿಗೆಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೋ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡ್ತಾರೆ. ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿ ಅದಾದ ಬಳಿಕ ಏನೋ ಶೆಡ್ಗೆ ಕರ್ಕೊಂಡು ಬಂದಿರು. ಶೆಡ್ ನಲ್ಲಿ ಇರಿಸಿದಾಗ ದರ್ಶನ್ ಮತ್ತು ವಿನಯ್ ಜೊತೆಗೆ ಪ್ರದೋಷ್ ಜೊತೆಗೆ ಪವಿತ್ರ ಗೌಡ ಅಂದ್ರೆ ಈ ಪ್ರಕರಣದ 4 ಜನ ಆರೋಪಿಗಳು ಕೂಡ ಏಕಕಾಲದಲ್ಲಿ ಪ್ರಯಾಣವನ್ನ ಬೆಳೆಸಿ ಶೆಡ್ಗೆ ಹೋಗಿರ್ತಾರೆ, ಪಟ್ಟಣಗೆರೆ ಶೆಡ್ಗೆ ಹೋಗಿರ್ತಾರೆ. ಅದಕ್ಕೆ ಪೂರಕವಾದ CCTV ಫುಟೇಜಸ್ ಇರ್ಬೋದು, ಜೊತೆಗೆ ಅದಕ್ಕೆ ಪ್ರತ್ಯಕ್ಷದರ್ಶಿಗಳು ಇವರೆಲ್ಲರೂ ಕೂಡ ಇದ್ದಾರೆ. ಪ್ರತ್ಯಕ್ಷದರ್ಶಿಯಾಗಿ ಅವರನ್ನ ಪರಿಗಣನೆಗೆ ಬಗ್ಗೆ ಮಾಹಿತಿಗಳನ್ನ ಕೊಡಲಾಗ್ತದೆ. ಆ ಹಿನ್ನೆಲೆಯಲ್ಲಿ ಅವರ ಹೇಳಿಕೆ ದಾಖಲು ಮಾಡಿರುವಂತದ್ದು ಮತ್ತೆ ಅಲ್ಲಿಯ ಊಟವನ್ನು ತಂದುಕೊಡುವಂತ ವೈಟರ್ಗಳೇನಿದ್ರು ಅವರ ಹೇಳಿಕೆಗಳನ್ನ ದಾಖಲು ಮಾಡಿರುವಂತದ್ದು ಎಲ್ಲಾ ಮಾಹಿತಿಗಳು ಕೂಡ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಮುನ್ನೆಲೆಗೆ ತಂದಿರುವಂತದ್ದು. ಅರುಣ್, ಓಕೆ, ಈ ವಿಚಾರದಲ್ಲಿ ಬರೋದಾದ್ರೆ ಈಗ ಮುನ್ನೆಲೆಗೇನೋ ತರ್ತಾ ಇದ್ದಾರೆ. ಬಟ್ ಸಿಂಘ್ವಿ ಅವರು ಹೇಳ್ತಾ ಇರೋದು 3 ಸೆಕೆಂಡ್ನ ವಿಡಿಯೋ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮುರಳಿ, ಅರುಣ್, 3 ಸೆಕೆಂಡ್ನ ವಿಡಿಯೋ ಇತ್ತು. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಓಕೆ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಮುರಳಿ. ಸದ್ಯಕ್ಕೆ ಅಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ಕೊಲೆ ಕೇಸ್ನಲ್ಲಿ ಗ್ರೌಂಡ್ ಆಫ್ ಅರೆಸ್ಟ್ ಕೊಡಲು ಹೇಗೆ ಸಾಧ್ಯ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಜೂನ್ 20ರಂದು ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನ ಪಡೆಯಲಾಗಿದೆಯಾ, ಪೊಲೀಸರು ಬಂಧನ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅಂತ ಸಿಂಘ್ವಿ ಅವರ ವಾದವಾಗಿದ್ದಲ್ಲಿ, ದರ್ಶನ್ ಪರ ಹಿರಿಯ ವಕೀಲ ಮನು ಸಿಂಘ್ವಿ ಅವರ ವಾದ, ಅವರು ಹೇಳ್ತಾ ಇರುವಂಥದ್ದು ಗ್ರೌಂಡ್ ಆಫ್ ಅರೆಸ್ಟ್ ಪ್ರಕ್ರಿಯೆ ಪಾಲನೆನೇ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ, ಇದರಲ್ಲಿ ಗ್ರೌಂಡ್ ಆಫ್ ಅರೆಸ್ಟ್ ಹೆಂಗೆ ಬರುತ್ತೆ ಅಂತ, ಕಾನೂನು ಬಾಹಿರವಾಗಿ ಬಂಧನ ಮಾಡಲಾಗಿದೆ ಅಂತಿದ್ದಾರೆ. ಕೊಲೆ ಕೇಸ್ನಲ್ಲಿ ಗ್ರೌಂಡ್ ಆಫ್ ಅರೆಸ್ಟ್ ಕೊಡಲು ಹೇಗೆ ಸಾಧ್ಯ ಅಂತ ಅವರು ವಾದ ಮಾಡಿಸ್ತಾ ಇದ್ದಾರೆ. ಸೊ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯಾಗಿದೆ, ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಸಿ ಹಿಂಸೆಯನ್ನ ನೀಡಿದ್ದಾರೆ. ಪೊಲೀಸರ ಪರ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡಿಸ್ತಾ ಇರೋದು. ಕಾರಣ ರಾಜ್ಯ ಪೊಲೀಸರು ಬೇಲನ್ನು ರದ್ದು ಮಾಡಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ಈಗ ಸಿದ್ಧಾರ್ಥ ಲೂಥ್ರಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯಾಗಿದೆ, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿ ಹಿಂಸೆಯನ್ನ ನೀಡಿದ್ದಾರೆ. ಸೊ ಪೊಲೀಸರ ಪರವಾಗಿ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸಿದ್ದಾರೆ. ಈ ಎಲೆಕ್ಟ್ರಾನಿಕ್ ಉಪಕರಣವನ್ನು ಖರೀದಿ ಮಾಡಿದಂಥವ್ರು ಯಾರು, ಯಾರ ಅಮೌಂಟನ್ನು ಕೊಟ್ಟರು, ಯಾರ ಸೂಚನೆ ಮೇರೆಗೆ ಇದನ್ನು ಖರೀದಿ ಮಾಡಿದ್ರು, ಆನ್ಲೈನಲ್ಲಿ ತರಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇತ್ತು. ಸೊ ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಯಾರು ಬುಕ್ ಮಾಡಿದ್ರು, ಇದನ್ನು ಎಲ್ಲಿ ತರಿಸಿದ್ರು, ಇವೆಲ್ಲವೂ ಕೂಡ ಬೇಕಾಗತ್ತೆ. ಇವರ ಲಿಂಕ್ ಹೆಂಗೆ ಬಂತು, ದರ್ಶನ್ ಅವರ ಕಾರು ಹೇಗೆ ಈ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಆ ಶೆಡ್ವರೆಗೂ ಕೂಡ ಹೋಗಿತ್ತು, ಎಲ್ಲವೂ ಬೇಕಲ್ವಾ? ಅದಕ್ಕೆ ತಕ್ಕಂಗೆ ನಡೀತಾ ಹೋಗುತ್ತೆ ವಾದ ಪ್ರತಿವಾದಗಳು. ಹಾಗಾಗಿ ಈಗ ಸದ್ಯಕ್ಕೆ ಅವರ ಜಾಮೀನು ರದ್ದು ಮಾಡಬೇಕು ಅಂತ ಕೇಳಿದ್ದಾರೆ ರಾಜ್ಯ ಪೊಲೀಸರು. ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಅದರ ವಾದ ಪ್ರತಿವಾದಗಳು ನಡೀತಾ ಇದೆ. ಪೊಲೀಸರ ಪರವಾಗಿ ಸಿದ್ಧಾರ್ಥ ಲೂಥ್ರಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ.
ಇನ್ನೂ ಕೂಡ ವಾದ ನಡೀತಾ ಇದೆ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು 3 ಸೆಕೆಂಡ್ನ ವಿಡಿಯೋದಲ್ಲಿ ದರ್ಶನ್ ಎಲ್ಲೂ ಇಲ್ಲ, ಹಾಗಾಗಿ ಅವರ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅನ್ನುವಂಥದ್ದನ್ನು ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಬಟ್ ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ, ಏನು ಪರಿಸ್ಥಿತಿ ಹೇಗೆ ಅಂತ ಹೇಳಿ. ಅಲ್ಲಿ ಜೊತೆಗೆ ಪವಿತ್ರ ಗೌಡ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ದರ್ಶನ್ ಅವರ ಪತ್ನಿನ ಅಂತ ಹೇಳಿ, ಇಲ್ಲ ಅವರು ಪ್ರೇಯಸಿ ಅಂತ ಹೇಳಿದ್ದಾರೆ, ಮಿಸ್ಟ್ರೆಸ್ ಅಂತ ಹೇಳಿದ್ದಾರೆ. ಮಿಸ್ಟ್ರೆಸ್ ಮೀನ್ಸ್ ಪ್ರೇಯಸಿ. ಸೊ ಮೃತದೇಹ ಸಿಕ್ಕ ಮೇಲೆ ಯಾವ ಸಾಕ್ಷ್ಯಗಳು ಸಿಕ್ಕಿವೆ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯಾಗಿದೆ, ಸಾಕ್ಷಿಗಳು ಏನು ಸಿಕ್ಕಿವೆ, ಪ್ರತಿಯೊಂದನ್ನು ಹೇಳಬೇಕಾಗತ್ತೆ. ಸರ್ ಅಲ್ಲಿದೆ ನೋಡ್ಕೊಳ್ಳಿ ಅಂತಂದರೆ ಹಂಗೆ ಆಗಲ್ಲ. ಅವ್ರು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಈಗ ಈ ಪ್ರಕರಣ ಈಗ ಒಂದಿಷ್ಟು ರಿಲ್ಯಾಕ್ಸೇಷನ್ ಅನ್ನ ಹೈಕೋರ್ಟ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಸಿಕ್ಕಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ವಾದ ಪ್ರತಿವಾದಗಳು ನಡೀತಾ ಇದೆ, ಯಾವ ಅಂಶಗಳ ಮೇಲೆ ಹೋಗ್ತಾ ಇದೆ ವಾದ ಪ್ರತಿವಾದಗಳು? ಅರುಣ್, ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ A1 ಆರೋಪಿ ಪವಿತ್ರ ಗೌಡ ಮತ್ತೆ A2 ಆರೋಪಿ ದರ್ಶನ್ ಸೇರಿದಂತೆ ಮತ್ತು 17 ಜನ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕಾದ್ಮೇಲೆ ಸರ್ಕಾರ ಹೈಕೋರ್ಟ್ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಕಾರಣ, ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಸೂಕ್ತ ದಾಖಲೆಗಳಿದೆ, ಆದ್ರೂ ಕೂಡ ಜಾಮೀನು ಸಿಕ್ಕಿದೆ. ಇವರ ವಿರುದ್ಧ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿ ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿಕೊಂಡಿದ್ರು. ಅದಕ್ಕೂ ಸುಪ್ರೀಂ ಕೋರ್ಟ್ ನಲ್ಲಿ ಆರೋಪಿಗಳ ಅರ್ಜಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರಗಳಿದೆ, ಹಾಗಾಗಿ ಇವರ ಜಾಮೀನನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತ ವಾದ ಸರ್ಕಾರಿ ಪರ ವಕೀಲರಿಗಾದ್ರೆ, ಈ ಪ್ರಕರಣದಲ್ಲಿ ಈಗಾಗಲೇ ಹೈಕೋರ್ಟ್ ಆರೋಪಿಗಳಿಗೆ ಜಾಮೀನನ್ನ ನಮೂದನೆ ಮಾಡಿದೆ. ಹಾಗಾಗಿ ಆರೋಪಿಗಳಿಗೆ ಜಾಮೀನನ್ನ ನಮೂದನೆ ಮಾಡಿದ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳ ವಿರುದ್ಧವೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಯಾರು ಕೂಡ ಸಾಕ್ಷಿಯನ್ನ ಬೆದರಿಸುವುದಾಗಲಿ ಬೇರೆ ಯಾವುದೇ ರೀತಿಯ ಕೆಲಸಗಳನ್ನ ಭಾಗಿಯಾಗಿಲ್ಲ. ಹಾಗಾಗಿ ಇವರ ಜಾಮೀನನ್ನ ಮುಂದುವರಿಸಲಿಕ್ಕೆ ಏನು ಆರೋಪಿಗಳ ವಕೀಲರು ಕೂಡ ವಾದವನ್ನ ಮಾಡ್ತಿರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.